You know how much India has gold? It has 822.10 tons of gold. And you know what is 1 ton? It is 1000 kgs. So it is nothing but 822.10 multiplied by 1000 multiplied by 6600 rupees. Man, that's so huge, 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 huge. It's not just India who is buying gold, but China is also putting lot and lot of gold into its reserves. 100 tons. It recently moved 100 tons, which is nothing but 1 lakh kgs of gold. Literally 1 lakh kgs of gold. I am just imagining how much is that gold. Where would ಇಲ್ಲಿಟ್ಟಿರ್ಬೋದು ಅಂತ ಅಂದ್ಬಿಟ್ಟು ಲಿಟ್ರಲಿ ಐ ಜಸ್ಟ್ ವಾಂಟ್ ಟು ಇಮ್ಯಾಜಿನ್ ಸಚ್ ಎ ಹ್ಯೂಜ್ ಅಮೌಂಟ್ ಆಫ್ ಗೋಲ್ಡ್. ಆ್ಯಂಡ್ ನೌ ದೇ ಹ್ಯಾವ್ ಮೂವ್ಡ್ ಇಟ್ ಫ್ರಮ್ ದ ಲಂಡನ್ ಟು ಆರ್ ಡೊಮೆಸ್ಟಿಕ್ ಲಾಕರ್ಸ್ ವಿಚ್ ಇಸ್ ಇನ್ ಮುಂಬೈದು. ಇವತ್ತಿನ ಟಾಪಿಕ್ ಏನು ಅಂತಂದರೆ ಇಟ್ಸ್ ಮೋರ್ ಅಬೌಟ್ ಗೋಲ್ಡ್, ಚಿನ್ನ. ನಮ್ಗೆ ಫಸ್ಟ್ ತಲೆಯಲ್ಲಿ ಬರೋದೇನು ಅಂತಂದರೆ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಅಲ್ವಾ. ಸೊ ಬೇಸಿಕಲಿ ಎಲ್ಲರೂ ನೋಡ್ತಿರ್ತೀರಾ. ಇವತ್ತು ರೀಸೆಂಟಾಗಿ ನ್ಯೂಸ್ ಏನೇ ಇರೋದು ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಿಚ್ ಇಸ್ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ಮೂವ್ಡ್ not 1 gram, not 2 gram, not 1 kg. It has moved 1 lakh kgs of gold from England to India. Man, 1 lakh kg. Imagine so much of gold. Yes, you heard it right. So ಏನು ಅಂತಂದರೆ ಬೇಸಿಕಲಿ ಆಲ್ರೆಡಿ ನಿಮ್ಗೆ ಗೊತ್ತು, ಫ್ರಮ್ ಪಾಸ್ಟ್ 1.5 year ಗೋಲ್ಡ್ ಪ್ರೈಸಸ್ ಬಾಂಬ್ ಆಗ್ತಿದೆ. ಸೊ ಲಾಸ್ಟ್ ಇಯರ್ ನೋಡಿದಾಗ ಇಟ್ ವಾಸ್ ಜಸ್ಟ್ 5500 ಏನೋ ಇತ್ತು, ಆ್ಯಂಡ್ ಟುಡೇ ಐ ಆಮ್ ಸೀಯಿಂಗ್ 6600 ಹತ್ರ ಹೋಗ್ತಿದೆ. ಸೊ ಬೇಸಿಕಲಿ ದೇರ್ ಆರ್ ರೀಸನ್ಸ್. ಫಸ್ಟ್ ಆಫ್ ಆಲ್ ವೈ ದ ಗೋಲ್ಡ್ ಪ್ರೈಸಸ್ ಆರ್ ಇನ್ಕ್ರೀಸಿಂಗ್. ದ ಫಸ್ಟ್ ರೀಸನ್ ಇಸ್ ದ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್. ಲೈಕ್ ಇವಾಗ ಇಸ್ರೇಲ್ ಮತ್ತು ಗಾಜಾಲ್ ನಡೀತಾ ಇರೋದು ವಾರ್ ಆಗಿರ್ಬೋದು, ಈ ಕಡೆ ಚೈನಾ ಮತ್ತು ತೈವಾನ್ ಜಗಳ ಆಗ್ತಾ ಇರ್ಬೋದು. ದೇರ್ ಆರ್ ಲಾಟ್ ಆಫ್ ರೀಸನ್ಸ್ ಇರುತ್ತೆ. ಸೊ ವೈ ಗೋಲ್ಡ್ ಪ್ರೈಸಸ್ ಆರ್ ಇನ್ಕ್ರೀಸಿಂಗ್. ಐ ಮೇಕ್ ಎ ಸೆಪರೇಟ್ ವಿಡಿಯೋ ವೈ ದ ಗೋಲ್ಡ್ ಪ್ರೈಸಸ್ ಆರ್ ಇನ್ಕ್ರೀಸಿಂಗ್. ಸೊ ಇವತ್ತಿನ ಟಾಪಿಕ್ ಏನು ಅಂತಂದರೆ, ವೈ ಡಿಡ್ RBI move such a huge gold from the England back to India? So one of the greatest move, I would say. So the first reason is that strengthening economic stability. ಏನು ಅಂತಂದರೆ ಬೇಸಿಕಲಿ RBI ವಿಲ್ ಗೆಟ್ ದ ಕಂಟ್ರೋಲ್ ಓವರ್ ದ ಗೋಲ್ಡ್, ಫಿಸಿಕಲ್ ಗೋಲ್ಡ್. ಸೊ ಇವಾಗ ಬೇರೆ ದೇಶದಲ್ಲಿದೆ ನಮ್ಮ ಗೋಲ್ಡ್. ವಿ ಬಾಟ್ ದಟ್ ಗೋಲ್ಡ್ ಆ್ಯಂಡ್ ವಿ ಹ್ಯಾವ್ ಕೆಪ್ಟ್ ಇಟ್ ಇನ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಗ್ಲೆಂಡಲ್ಲಿ ಇಟ್ಟಿರ್ತೀವಿ. ಸೊ ನಾಟ್ ಜಸ್ಟ್ ಇಂಡಿಯಾ, ಬೇರೆ ಎಲ್ಲ ದೇಶನೂ ಏನು ಮಾಡುತ್ತೆ ಅಂತಂದರೆ ದೇ ಫೀಲ್ ದಟ್ ಇಟ್ಸ್ ದ ಸೇಫೆಸ್ಟ್ ಪ್ಲೇಸ್ ಟು ಕೀಪ್ ದ ರಿಸರ್ವ್ಸ್ ದೇರ್, ಆ್ಯಂಡ್ ದೇ ಪೇ ರೆಂಟ್ ಆಗ್ಬೋದಾಗಲಿ, ಲಾಜಿಸ್ಟಿಕ್ಸ್ಗಾಗೋದು ಎಲ್ಲನೂ ನಾವು ಇಂಡಿಯಾ ಅವ್ರು ಪೇ ಮಾಡ್ತಿರ್ತೀವಿ. ಸೊ ಇವಾಗ ಎಕನಾಮಿಕ್ ಸ್ಟೆಬಿಲಿಟಿ ಏನಾಗುತ್ತೆ, ಹೆಂಗೆ ಇಂಪ್ರೂವ್ ಆಗುತ್ತೆ ಅಂತಂದರೆ ಬೈ ಟೇಕಿಂಗ್ ದಟ್ ಗೋಲ್ಡ್ ಬ್ಯಾಕ್ ಟು ಇಂಡಿಯಾ. ಒಂದೇನು ಅಂತ ಅಂದರೆ, ಲೆಟ್ಸ್ ಅಸ್ಯೂಮ್ ಇವಾಗ ಲಾಟ್ ಆಫ್ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ನಡೀತಿರ್ತಾನೆ, ತುಂಬ ಜಗಳ ನಡೀತಿದೆ ಬಿಟ್ವೀನ್ ಕಂಟ್ರೀಸ್. ಇಂಥ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಲೆಟ್ಸ್ ಅಸ್ಯೂಮ್ ವಾಟ್ ಇಫ್ UK ಪುಟ್ಸ್ ಸ್ಯಾಂಕ್ಷನ್ಸ್ ಆರ್ ದೆ ಫ್ರೀಸ್ ದ ಅಸೆಟ್ಸ್ ಆಫ್ ಇಂಡಿಯಾ. ನಮ್ಮ ಇಂಡಿಯಾದು ಅಸೆಟ್ ಏನು ಗೋಲ್ಡ್, ದಟ್ ವಿ ಹ್ಯಾವ್ ಕೆಪ್ಟ್ ಇಟ್ ಇನ್ ಆ್ಯಂಡ್ ಲಾಕರ್ ದೇರ್. ಅದನ್ನು ಫ್ರೀಸ್ ಮಾಡಿಬಿಟ್ರೆ ವಾಟ್ ವಿಲ್ ಹ್ಯಾಪನ್? ಆಲ್ ಆಫ್ ಎ ಸಡನ್ ಇಂಡಿಯಾ ವಿಲ್ ನಾಟ್ ಗೆಟ್ ಎನಿ ಆಫ್ ದ ಗೋಲ್ಡ್. ನಮ್ಮದು ಗೋಲ್ಡ್ ಇದೆ, ಬಟ್ ದೇ ಹ್ಯಾವ್ ಫ್ರೀಸ್ಡ್ ಇಟ್. ಸೊ ವಿಚ್ ವಿ ರಿಯಲಿ ಡೋಂಟ್ ವಾಂಟ್, ರೈಟ್? ಸೊ ದಟ್ ಈಸ್ ಒನ್ ಥಿಂಗ್. ಸೊ ಎಕನಾಮಿಕ್ ಸ್ಟೆಬಿಲಿಟಿ ಲೂಸ್ ಆಗಬಾರ್ದು ಅಂಥ ಟೈಮಲ್ಲಿ. ಸೊ ವಿ ಬ್ರಾಟ್ ದಟ್ ಗೋಲ್ಡ್ ಫ್ರಮ್ ದೇರ್ ಟು ಬ್ಯಾಕ್ ಟು ಇಂಡಿಯಾ, ಸೊ ದಟ್ ನಮ್ಮ ಗೋಲ್ಡ್ ನಮ್ಮ ಜೊತೆ ಇರುತ್ತೆ ಅಂತ ಅಂದ್ಬಿಟ್ಟು, ರಾದರ್ ದೆನ್ ಕೀಪಿಂಗ್ ಡ್ಯೂರಿಂಗ್ ಸಚ್ ಎ ವರ್ಸ್ಟ್ ಟೈಮಲ್ಲಿ ಅಲ್ಲಿ ಇಡಬಾರ್ದು ಅನ್ನೋದು ಒನ್ ಥಿಂಗ್. ಸೊ ವಿ ಆರ್ ಇನ್ಕ್ರೀಸಿಂಗ್ ಆರ್ ಎಕನಾಮಿಕ್ ಸ್ಟೆಬಿಲಿಟಿ ಅಂತ ಅಂದ್ಬಿಟ್ಟು, ದಟ್ ಈಸ್ ಒನ್ ರೀಸನ್. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ದಟ್ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಏನೋ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಬಂತು ಇಂಡಿಯಾದಲ್ಲಿ, ಬಿಕಾಸ್ ದಿರ್ ಇಸ್ ಇವಾಗ ಅಸ್ಯೂಮ್ ಲೆಟ್ಸ್ ಫೈನಾನ್ಷಿಯಲ್ ಕ್ರೈಸಿಸ್ ಬಂತು ವೇರ್ ಗೌರ್ಮೆಂಟ್ ಹ್ಯಾಸ್ ನಾಟ್ ಮಚ್ ಫಂಡ್ಸ್. ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಅಂತ ಅಂದಾಗ ದೇ ಕ್ಯಾನ್ ಕ್ವಿಕ್ಲಿ ಯೂಸ್ ದಿಸ್ ಗೋಲ್ಡ್ ಫಾರ್ ಎನಿ ಅದರ್ ಪರ್ಪಸ್ ಅಲ್ವಾ. ಸೊ ಅಂಥ ಟೈಮಲ್ಲಿ ದಿಸ್ ಎ ಒನ್ ಆಫ್ ದ ಗುಡ್ ಅಸೆಟ್, ಐ ವುಡ್ ಸೇ. ಇನ್ನೊಂದು, ಈವನ್ ನಾರ್ಮಲ್ ಗೌರ್ಮೆಂಟ್ ಬಿಡಿ, ಇಂಡಿಯಾ ಬಿಡಿ, ಕಂಟ್ರಿ ಬಿಡಿ, ಇವಾಗ ನಾರ್ಮಲ್ ನಮ್ಮ ಫ್ಯಾಮಿಲಿ ಅಂತ ಬಂದಾಗಲೇ, ಸೊ ವಿ ನೋ ಲೈಕ್ ಆರ್ ancestors used to store the gold, so that ಏನಾಗುತ್ತೆ ಅಂತಂದರೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು. ದಟ್ ಈಸ್ ದ ಓನ್ಲಿ ರೀಸನ್, ರೈಟ್? ಸೊ ಇವಾಗ ಏನೋ ಒಂದು ಕಷ್ಟ ಬಂತು ಅಂತ ಅಂದಾಗ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಟೇಕಿಂಗ್ ಎ ಲೋನ್, ಹೋಮ್ ಲೋನ್ ಮಾಡಬೇಕು ಅನ್ನೋ ಬದಲು ದೇ ಕ್ಯಾನ್ ಪುಟ್ ದೇರ್ ಗೋಲ್ಡ್ ದೇರ್. ದಟ್ಸ್ ಒನ್ ಆಫ್ ದ ಬ್ಯಾಕಪ್ ಅಸೆಟ್ ಅಂತ ಅನ್ಬೋದು. especially foreign Indians, especially we have seen around us, right? So gold ಒಂದೊಂದು ಗ್ರಾಮ್ ancestors ಇಂದ ಬರೋದನ್ನೆಲ್ಲ ಹಂಗೆ ಸೇವ್ ಮಾಡಿಕೊಂಡು ಕಷ್ಟ ಅಂತ ಬಂದಾಗ ಅದನ್ನು we pledge that, and then we take the money, and then we either sell the gold, or like we can do whatever we want, right? So India can do that during this time if it is going through a financial crisis. That's a very greatest move. And the second thing is the diversification. ಏನು ಅಂತಂದರೆ ಮುಂಚೆ ಏನು ಮಾಡ್ತಿದ್ರು, ಗೋಲ್ಡ್ ಪರ್ಚೇಸ್ ಮಾಡ್ತಿದ್ರು. ಆ ಗೋಲ್ಡ್ ಪರ್ಚೇಸ್ ಮಾಡಿ ಅಲ್ಲಿರೋ ವಾಲ್ಟ್ಸ್, ಅಲ್ಲಿರೋ ಲಾಕರ್ಸಲ್ಲಿ ಇಡ್ತಿದ್ರು. ಸೊ ಈಗ ನಾವು ಅಲ್ಲಿಂದ ಇಲ್ಲಿ ತೊಗೊಂಬಂದಿದ್ದೀವಿ. ಸೊ ವಿಚ್ ಇಸ್ ಅ ವೆರಿ ವೆರಿ ಸೇಫೆಸ್ಟ್ ಥಿಂಗ್. ಸೊ RBI ಏನು ಮಾಡ್ತಿದೆ ಅಂತಂದರೆ ಇಟ್ ರೆಡ್ಯೂಸಸ್ ದ ರಿಸ್ಕ್ ಅಸೋಸಿಯೇಟೆಡ್ ವಿತ್ ದ ಜಿಯೋ ಪೊಲಿಟಿಕಲ್ ಆ್ಯಂಡ್ ಇನ್ಸ್ಟೆಬಿಲಿಟಿಯಿಂದ ಇದು ಮಾಡ್ಬೋದು.
That is second thing. And the third reason why it brought is enhances the confidence. For let's assume that ಇವಾಗ ಫಾರಿನ್ ಇನ್ವೆಸ್ಟರ್ಸ್ ಇದ್ದಾರೆ, ಸೊ ದೇ ವಾಂಟ್ ಟು ಇನ್ವೆಸ್ಟ್ ಇನ್ ಇಂಡಿಯಾ. ಇವಾಗ ನಾನು ಸುಮ್ಮನೆ ಬಂದು ಇನ್ವೆಸ್ಟ್ ಮಾಡಲ್ಲ ಇಂಡಿಯಲ್ಲಿ ಬಂದ್ಬಿಟ್ಟು. ಐ ಥಿಂಕ್ ಲಾಟ್ ಆಫ್ ಐ ಗೋ ಥ್ರೂ ಹೌ ಇಸ್ ಇಂಡಿಯಾಸ್ ಎಕನಾಮಿ, ಹೌ ಇಸ್ ವೆದರ್ ಇಟ್ಸ್ ಸ್ಟೇಬಲ್, ಇನ್ಫ್ಲೇಷನ್ಸ್ ಎಲ್ಲ ನೋಡಿ ಅದ್ರ ಮೇಲೆ ಐ ಇನ್ವೆಸ್ಟ್ ಮೈ ಮನಿ, ಬಿಕಾಸ್ ಇಟ್ಸ್ ಅನ್ ಹಾರ್ಡ್ ಅಂಡ್ ಮನಿ, ರೈಟ್? ಸೊ ಐ ಕಮ್ ಇನ್ವೆಸ್ಟ್ ಇನ್ ಇಂಡಿಯಾ. ಸೊ ಇನ್ವೆಸ್ಟ್ ಮಾಡಬೇಕು ಅಂತ ಅಂದಾಗ ಐ ಥಿಂಕ್ ಲಾಟ್ ಅಬೌಟ್ ಇಟ್, ರೈಟ್? ಸೊ ಅವಾಗ let's assume government has such a huge tons of gold and they have brought it from UK in India. And what is it telling in investors, foreign investors, that it's so safe in India? And it also gives a powerful signal for other people, telling that okay, we have a good security here and we are having a very good economic stability. That is one thing. And we have a very good financial resources with us, is what it is telling. So ಏನೇ ಒಂದು ಕಷ್ಟ ಬಂದಾಗಲೂ ಫ್ಯೂಚರಲ್ಲಿ we have this backup option ಅನ್ನೋದನ್ನ ಇಟ್ ಈಸ್ ಟೆಲ್ಲಿಂಗ್ ಫಾರಿನ್ ಇನ್ವೆಸ್ಟರ್ಸ್ ದಟ್ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್ ಟು ಇನ್ವೆಸ್ಟ್ ಅನ್ನೋದು. ದಟ್ಸ್ ಅ ವೆರಿ ಗುಡ್ ಸಿಗ್ನಲ್ ಇಟ್ ಕ್ಯಾನ್ ಗಿವ್. ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಲೆಟ್ಸ್ ಅಸ್ಯೂಮ್ ಇವಾಗ ಫೈನಾನ್ಷಿಯಲ್ ಕ್ರೈಸಿಸ್ಸು ಬಂತು ಆ್ಯಂಡ್ ನಮ್ಮ ಗೋಲ್ಡ್ ಏನಾದರೂ ಅಲ್ಲಿ UK ಅಲ್ಲಿ ಇತ್ತು ಅಂದ್ಕೊಳ್ಳಿ. ಇವಾಗ ಅಲ್ಲಿಂದ ಇಲ್ಲಿ ತರಿಸ್ಕೊಬೇಕು, ಇಲ್ಲಾಂದರೆ ಮೂವ್ಮೆಂಟ್ ಮಾಡಬೇಕು, ಏನಾದರೂ ಮಾಡಬೇಕು ಅಂತಂದ್ರೂ ದೇರ್ ಇಸ್ ಲಾಟ್ ಆಫ್ ಥಿಂಗ್ಸ್ ವಿಚ್ ಇಸ್ ಇನ್ವಾಲ್ವ್ಡ್. ಏನು ಸುಮ್ಮನೆ ಇನ್ನೊಂದು ಲಾರಿ ಬಂದು ತೊಗೊಂಡೋಗಿ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡೋಷ್ಟು ಈಸಿ ಅಂತೂ ಅಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. ಲಾಟ್ ಆಫ್ ಮನಿ ಹ್ಯಾಸ್ ಟು ಬಿ ಶೆಡ್ ಔಟ್. ಅಂಥ ಟೈಮಲ್ಲಿ ಲಾಟ್ ಆಫ್ ಥಿಂಗ್ಸ್ ಇರೋದ್ರ ಬದಲು ನಮ್ಮ ಇಂಡಿಯಾಲೇ ಬಂದರೆ ಇಟ್ಸ್ ವೆರಿ ಸಿಂಪಲ್, ರೈಟ್? ಸೊ ಲಾಜಿಸ್ಟಿಕ್ಸ್ ಇಸ್ ಆನ್ ಅಸ್, ವಿ ಡೋಂಟ್ ಹ್ಯಾವ್ ಟು ಪೇ ಸಮಥಿಂಗ್ ದೇರ್, ಅದೆಲ್ಲ ಏನೂ ಇರಲ್ಲ ತಾನೆ. ಸೊ ದಟ್ಸ್ ವೈ ದಟ್ ಈಸ್ ಒನ್ ಥಿಂಗ್. ಮೇಜರ್ಲಿ ದೇ ಥಾಟ್ ಅಬೌಟ್ ದ ಲಾಜಿಸ್ಟಿಕ್ ಕನ್ಸಿಡರೇಷನ್, ಎಕನಾಮಿಕ್ ಸ್ಟೆಬಿಲಿಟಿ, ಇಟ್ ಎನ್ಹ್ಯಾನ್ಸಸ್ ದ ಕಾನ್ಫಿಡೆನ್ಸ್. ದಟ್ ಈಸ್ ಒನ್ ಥಿಂಗ್. ಸೊ ಇನ್ನೊಂದೇನು ಗೊತ್ತಾ, ಆ್ಯಕ್ಚುಲಿ ಫ್ರಮ್ January 2024 ಟಿಲ್ April 2024 ಇಟ್ ಹ್ಯಾಸ್ ಬ್ರಾಟ್ ಸೋ ಮಚ್ ಗೋಲ್ಡ್. ಎಷ್ಟು ಗೋಲ್ಡ್ ತೊಗೊಂಬಂತು ಅಂತಂದರೆ ಇಟ್ ಈಸ್ ಮೋರ್ ದೆನ್ ವಾಟ್ ಇಟ್ ಹ್ಯಾಸ್ ಬ್ರಾಟ್ ಇನ್ ದ ಪ್ರೀವಿಯಸ್ ಇಯರ್. 2023 ತೊಗೊಂಡಿರೋ ಗೋಲ್ಡ್ಗನ್ನು ಒಂದೇ ಕ್ವಾರ್ಟರಲ್ಲಿ 2024 ತೊಗೊಂಬಿಟ್ಟಿದೆ. ಸಿ, ನಾಟ್ ಜಸ್ಟ್ ಇಂಡಿಯಾ, ಈವನ್ ಚೈನಾ ಈಸ್ ಬೈಯಿಂಗ್ ಸೋ ಮಚ್ ಆಫ್ ಗೋಲ್ಡ್. ಸೊ ಏನಕ್ಕೆ ತೊಗೊತಾರೆ ಅಂತಂದರೆ ಇಂಥ ಟೈಮಲ್ಲಿ, ಇಂಥ ಕಷ್ಟದ ಟೈಮಲ್ಲಿ, ಎಸ್ಪೆಷಲಿ ನಾವು ಇಂಥ ಟೈಮಲ್ಲಿ ದಿಸ್ ವಿಲ್ ಹೆಲ್ಪ್. ದಿಸ್ ಈಸ್ ಎ ಬ್ಯಾಕಪ್ ಅಸೆಟ್ ಫಾರ್ ಆ್ಯನ್ ಇಂಡಿಯಾ ಅನ್ನೋದು ಒನ್ ಥಿಂಗ್. ಸೊ ಏನು ಹೇಳುತ್ತೆ ಅಂತಂದರೆ ಇಟ್ ಟುಕ್ 1.5 more times than what it has taken in 2023 in just one quarter. And imagine what is the amount of gold that India has. It has 822.10 tons of gold. ಅದರಲ್ಲಿ ಇಂಡಿಯಾಲಿ ಎಷ್ಟಿದೆ ಅಂತಂದರೆ 408.31 tons of gold. Almost half of it we have. And other half we have kept it in other vaults in different countries. That is one thing. And yeah, now you will be thinking, where is this gold even kept, right? So this gold is kept in an Reserve Bank of India vaults or the lockers in Mumbai. So let me know, what are your thoughts? Why so? And should we even buy gold? Do you think that will gold prices increase in the future? So it's almost 6,600. Will it go to 10,000? So what are your thoughts? Do you feel that was it a great move or not a great move? Or is the right time to buy a gold or not right time to buy a gold? Or should we wait for the gold prices to dip? Please let me know about this in your comments.